ಪ್ರತಿಯೊಂದು ಎಲೆಕ್ಷನ್ ಅಂತ ಬಂದಾಗ ಒಂದು ಅಜೆಂಡಾ ಒಂದು ಗೋಲ್ ಅಂತ ಇರುತ್ತೆ. ಯಾವ ವಿಚಾರ ಯಾವ ಅಜೆಂಡಾ ಇಟ್ಕೊಂಡು ತಾವು ಓಟ್ನ ಕೇಳ್ತಾ ಇದ್ದೀರಾ ಸರ್? ಕಾಂಗ್ರೆಸ್ನ ದುರಾಡಳಿತ 3 ವರ್ಷದಿಂದ ಏನು ಗ್ಯಾರಂಟಿ ಯೋಜನೆ ಮಾಡಿ ಇವತ್ತು ದುಡಿಯುವಂಥ ಸ್ವಾವಲಂಬಿ ಕೈಗಳಿಗೆ ಯಾವುದೇ ರೀತಿ ಶಕ್ತಿಯನ್ನು ತುಂಬದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಕಳೆದ 20 ವರ್ಷಗಳಿಂದ ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣ ಆಗಲಿ, ಆರೋಗ್ಯಕ್ಕಾಗಲಿ, ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಕಾರ್ಯಗಳು ಯಾವುವು ಮಾಡಿಲ್ಲ. ಮೂಲಭೂತ ಸೌಕರ್ಯನೂ ಕೂಡ ಯಾವುದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಡ ಜನತೆ ಅವ್ರು ವಾಸಿಸ್ಲಿಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂಥ ಪ್ರದೇಶಗಳಿವೆ. ತಿರುಗಿ ಸಹ ನೋಡಿಲ್ಲ. ಮತವೊಂದು ಹಾಕಿಸ್ಕೊಂಡು ಕಾಂಗ್ರೆಸ್ ಜನರಿಗೆ ಮೋಸ ಮಾಡಿದ್ದಾರೆ, ರೋಸಿ ಹೋಗಿದ್ದಾರೆ. ಅದರ ವಿರುದ್ಧ ಮತದಾನವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಸರ್, ತಮ್ಮ ಮೈತ್ರಿ ಪಕ್ಷ JDSನ ಬೆಂಬಲ ಯಾವ ರೀತಿಯಾಗಿದೆ ಸರ್? ಅವರು ನಮ್ಮ ಜೊತೆಗಿದ್ದಾರೆ. JDSನವರು NDA ಅಂದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ಅವರು ಕ್ಯಾನ್ವಸಿಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರು ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದ್ರು ಬರುವಂಥ ನಿರೀಕ್ಷೆ ಇದೆಯಾ? ತಾವೇನಾರು ಅವ್ರಿಗೆ ಮನವಿ ಮಾಡ್ತೀರಾ? ಮಾಡಿದ್ವಿ. 1ನೇ ತಾರೀಕು ಮೇಲ್ಪಟ್ಟು ಹೇಳಿ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಬರ್ತಾರಲ್ಲ. ಪ್ರತಿಯೊಂದು ಎಲೆಕ್ಷನ್ ಅಂತ ಬಂದಾಗ ಒಂದು ಅಜೆಂಡಾ ಒಂದು ಗೋಲ್ ಅಂತ ಇರುತ್ತೆ. ಯಾವ ವಿಚಾರ ಯಾವ ಅಜೆಂಡಾ ಇಟ್ಕೊಂಡು ತಾವು ಓಟ್ನ ಕೇಳ್ತಾ ಇದ್ದೀರಾ ಸರ್? ಕಾಂಗ್ರೆಸ್ನ ದುರಾಡಳಿತ 3 ವರ್ಷದಿಂದ ಏನು ಗ್ಯಾರಂಟಿ ಯೋಜನೆ ಮಾಡಿ ಇವತ್ತು ದುಡಿಯುವಂಥ ಸ್ವಾವಲಂಬಿ ಕೈಗಳಿಗೆ ಯಾವುದೇ ರೀತಿ ಶಕ್ತಿಯನ್ನು ತುಂಬದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಕಳೆದ 20 ವರ್ಷಗಳಿಂದ ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣ ಆಗಲಿ, ಆರೋಗ್ಯಕ್ಕಾಗಲಿ, ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಕಾರ್ಯಗಳು ಯಾವುವು ಮಾಡಿಲ್ಲ. ಮೂಲಭೂತ ಸೌಕರ್ಯನೂ ಕೂಡ ಯಾವುದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಡ ಜನತೆ ಅವ್ರು ವಾಸಿಸ್ಲಿಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂಥ ಪ್ರದೇಶಗಳಿವೆ. ತಿರುಗಿ ಸಹ ನೋಡಿಲ್ಲ. ಮತವೊಂದು ಹಾಕಿಸ್ಕೊಂಡು ಕಾಂಗ್ರೆಸ್ ಜನರಿಗೆ ಮೋಸ ಮಾಡಿದ್ದಾರೆ, ರೋಸಿ ಹೋಗಿದ್ದಾರೆ. ಅದರ ವಿರುದ್ಧ ಮತದಾನವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಸರ್, ತಮ್ಮ ಮೈತ್ರಿ ಪಕ್ಷ JDSನ ಬೆಂಬಲ ಯಾವ ರೀತಿಯಾಗಿದೆ ಸರ್? ಅವರು ನಮ್ಮ ಜೊತೆಗಿದ್ದಾರೆ. JDSನವರು NDA ಅಂದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ಅವರು ಕ್ಯಾನ್ವಸಿಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರು ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದ್ರು ಬರುವಂಥ ನಿರೀಕ್ಷೆ ಇದೆಯಾ? ತಾವೇನಾರು ಅವ್ರಿಗೆ ಮನವಿ ಮಾಡ್ತೀರಾ? ಮಾಡಿದ್ವಿ. 1ನೇ ತಾರೀಕು ಮೇಲ್ಪಟ್ಟು ಹೇಳಿ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಬರ್ತಾರಲ್ಲ. ಪ್ರತಿಯೊಂದು ಎಲೆಕ್ಷನ್ ಅಂತ ಬಂದಾಗ ಒಂದು ಅಜೆಂಡಾ ಒಂದು ಗೋಲ್ ಅಂತ ಇರುತ್ತೆ. ಯಾವ ವಿಚಾರ ಯಾವ ಅಜೆಂಡಾ ಇಟ್ಕೊಂಡು ತಾವು ಓಟ್ನ ಕೇಳ್ತಾ ಇದ್ದೀರಾ ಸರ್? ಕಾಂಗ್ರೆಸ್ನ ದುರಾಡಳಿತ 3 ವರ್ಷದಿಂದ ಏನು ಗ್ಯಾರಂಟಿ ಯೋಜನೆ ಮಾಡಿ ಇವತ್ತು ದುಡಿಯುವಂಥ ಸ್ವಾವಲಂಬಿ ಕೈಗಳಿಗೆ ಯಾವುದೇ ರೀತಿ ಶಕ್ತಿಯನ್ನು ತುಂಬದೇ ಇರತಕ್ಕಂಥ ಸರ್ಕಾರದ ವಿರುದ್ಧ ಕಳೆದ 20 ವರ್ಷಗಳಿಂದ ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣ ಆಗಲಿ, ಆರೋಗ್ಯಕ್ಕಾಗಲಿ, ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಕಾರ್ಯಗಳು ಯಾವುವು ಮಾಡಿಲ್ಲ. ಮೂಲಭೂತ ಸೌಕರ್ಯನೂ ಕೂಡ ಯಾವುದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಬಡ ಜನತೆ ಅವ್ರು ವಾಸಿಸ್ಲಿಕ್ಕೂ ಕೂಡ ಕಷ್ಟವಾಗಿರ್ತಕ್ಕಂಥ ಪ್ರದೇಶಗಳಿವೆ. ತಿರುಗಿ ಸಹ ನೋಡಿಲ್ಲ. ಮತವೊಂದು ಹಾಕಿಸ್ಕೊಂಡು ಕಾಂಗ್ರೆಸ್ ಜನರಿಗೆ ಮೋಸ ಮಾಡಿದ್ದಾರೆ, ರೋಸಿ ಹೋಗಿದ್ದಾರೆ. ಅದರ ವಿರುದ್ಧ ಮತದಾನವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಸರ್, ತಮ್ಮ ಮೈತ್ರಿ ಪಕ್ಷ JDSನ ಬೆಂಬಲ ಯಾವ ರೀತಿಯಾಗಿದೆ ಸರ್? ಅವರು ನಮ್ಮ ಜೊತೆಗಿದ್ದಾರೆ. JDSನವರು NDA ಅಂದ ಮೇಲೆ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ಅವರು ಕ್ಯಾನ್ವಸಿಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರು ಕೂಡ ಮತಯಾಚನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದ್ರು ಬರುವಂಥ ನಿರೀಕ್ಷೆ ಇದೆಯಾ? ತಾವೇನಾರು ಅವ್ರಿಗೆ ಮನವಿ ಮಾಡ್ತೀರಾ? ಮಾಡಿದ್ವಿ. 1ನೇ ತಾರೀಕು ಮೇಲ್ಪಟ್ಟು ಹೇಳಿ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಬರ್ತಾರಲ್ಲ.